ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸಜ್ಜಿ ರೊಟ್ಟಿ ಗೊತ್ತಾ? ಜೋಳದ ರೊಟ್ಟಿ ಗೊತ್ತಾ? ಚಪಾತಿ ಗೊತ್ತಾ? ಅದ್ರ ಜೋಡಿ 3 ಜೋಡಿ ಯಾವ ಕಾಳು ಪಲ್ಯ ತಿಂದ್ರೂ ಬೆಸ್ಟೇ. ಆದರೆ ಮೊಳಕೆ ಕಾಳು ಪಲ್ಯ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಮೊಳಕೆ ಕಾಳು ನೆನೆಸಿಟ್ಕೊಂಡು ಬೆಳಗ್ಗೆ ಪ್ರೋಟೀನ್ ಬೇಕು ಅಂತ ರನ್ನಿಂಗ್ ಮಾಡೋ ಗಾಯ್ಸು, ಓದೋ ಮಕ್ಕಳು ಎಲ್ಲನೂ ಇಟ್ಕೋತಾರೆ. ಸೊ 8 ಗಂಟೆ ನೆನೆಸಿಡಬೇಕು. ಅಂದರೆ ನೀರು ಹಾಕಿ ಅದನ್ನು ಮೇಲ್ಗಡೆ ಒಂದು ಪಾತ್ರೆ ಮುಚ್ಚಿಟ್ಟು ಇಡಬೇಕು. ನಾನು ಕೆಳಗಡೆ ನೋಟ್ ಮಾಡಿದ್ದೀನಿ ಎಷ್ಟು ಗಂಟೆ ಅಂದರೆ 8 ತಾಸು. ಸ್ವಲ್ಪ 8 ಗಂಟೆ ಆದ್ಕೂಡಲೇ ಅಂದರೆ ನೀವು ನೈಟು ಇಲ್ಲ ಮಾರ್ನಿಂಗು ಇಟ್ಕೊಳ್ಳಿ. ಆಮೇಲೆ ನೋಡಿ ಈಸಿಯಾಗಿ ಏನಪ್ಪ ನಾವು ಎಷ್ಟು ಅಂದರೆ ಇವಾಗ ನೋಡಿ ಬಿಳಿ ಅರ್ಬೆ ತೊಗೊಂಡು ಮೊಳಕೆ ಕಾಳು ಅದ್ರಾಗ ಹಾಕಿ ಗಂಟು ಕಟ್ಟೋದು ಎಲ್ಲ ಸಾಹಸ ಮಾಡ್ತಾರೆ ಹೆಣ್ಮಕ್ಳು. ಸೊ ಅದ್ರ ಸಲುವಾಗಿ ಯಾವುದೇ ಸಾಹಸ ಇಲ್ಲಾರೆ ತೂತು ಛಾಣಿಗೆ ನೋಡಿದ್ದೀರಾ? ತೂತಿರುತ್ತೆ ನೋಡಿ, ಇಲ್ಲಿ ನಾನು ತೋರಿಸಿದ್ದೀನಿ. ಇದು ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ತೂತು ಛಾಣೆ ಅಂತಾರೆ. ಸೊ ತೂತು ಛಾಣೆಯಲ್ಲಿ ಹಾಕಬೇಕು, ಅಂದರೆ ನೆನೆಸಿಟ್ಟಿರೋದನ್ನು ಇದಕ್ಕೆ ಹಾಕಬೇಕು. ಕೆಳಗಡೆ ಒಂದು ಕಡಾಯಿ ಇಟ್ಟಿದ್ದೀನಿ. ಯಾಕೆ ಅಂದರೆ ನೀರುಗಳನ್ನೆಲ್ಲ ಅದರಲ್ಲಿ ಬೀಳಲಿ ಅಂತ. ಅಂದರೆ ತೂತಿದೆ ಅಲ್ವಾ, ನೀರುಗಳೆಲ್ಲ ತೆಳಗೆ ಬೀಳುತ್ತೆ. ನೋಡಿ, ಒಂದು ಕಡಾಯಿ ಅದ, ಅದ್ರಾಗ ಏನೂ ಹಾಕಿಲ್ಲ. ಅದ್ರ ಮೇಲೆ ಈ ತೂತು ಛಾಣೆನ ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಬೇಕು. ಇಷ್ಟು ಮಾಡಿದ್ರೆ ಸಾಕು, ಮೊಳಕೆಗಳು ತಾನಾಗೆ ಬರುತ್ತೆ. ನೈಟ್ ಪೂರ್ತಿ ಬಿಡಿ, ಮೊಳಕೆ ಬರುತ್ತೆ. ನೈಟ್ ಪೂರ್ತಿ ಅಂದರೆ ಬೆಳಗ್ಗೆ ನೆನೆಸಿಟ್ಟು ಸಾಯಂಕಾಲ ಈ ಥರ ಮಾಡಿ ನೆನೆಸಿಟ್ರೆ ನೋಡಿ, ಮಾರ್ನಿಂಗ್ ಎದ್ದ ಕೂಡಲೇ, ನಾನು ಸುಳ್ಳಂತೂ ಹೇಳಿಲ್ಲ ಅಲ್ವಾ. ನೋಡಿ, ನೀವು ಅರ್ಬೇಲಿ ಕಟ್ಟಿ ನೆಂಟಲ್ ಮೇಲೆ ಇಟ್ಟು ಅಷ್ಟೆಲ್ಲ ಸಾಹಸ ಮಾಡ್ಕೋತಾ ಒಂದು ಈಸಿಯಾಗಿ ಸ್ಪೆಷಲ್ ಟ್ರಿಕ್ ಇದು. ತುಂಬ ಈಸಿಯೆಸ್ಟ್ ವೇ ಅಲ್ವಾ ಮೊಳಕೆ ಕಾಳನ್ನ ಮೊಳಕೆ ಹೊಡ್ಸೋದು. ನೋಡಿ, ಮೊಳಕೆ ಬಂದಾಯ್ತಲ್ವ. ಇಷ್ಟೊತ್ತೆಲ್ಲ ನೋಡ್ತಾ ಇದ್ದೀರಾ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಕೊಡಿರಿ. ಹಾಗೆ ಮತ್ತೆ ಹೊಸ ವಿಡಿಯೋ ಹಾಕ್ತಾ ಇರ್ತೀನಿ, ನೋಡ್ತಾ ಇರಿ. ಒಂದು ಸಾರಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆಮೇಲೆ ಅಡುಗೆ ಮಾಡಿ. ನೋಡಿ, ಮೊಳಕೆ ಕಾಳಂತೂ ಪೂರ್ತಿ ಬಂದಾಗಿದೆ. ಇವಾಗ ಇದನ್ನು ಒಗ್ಗರಣೆ ಹಾಕೋದನ್ನು ಹೇಳ್ತೀನಿ. ಫಸ್ಟಿಗೆ ಒಂದು ಬಾಣಲಿ ತೊಗೊಳ್ಳಿ, ಅಂದರೆ ಪಾತ್ರೆ. ನೀವು ಪಲ್ಯ ಎದ್ರಲ್ಲಿ ಮಾಡ್ತಿರೋ ಮನೇಲಿ ಅದರಲ್ಲಿ. ನಾನಂತರೂ ಇದೊಂದು ಚಿಕ್ಕದಾಗಿರೋ ಬುಟ್ಟಿ ಇದೆ, ಈ ಬುಟ್ಟಿಯಲ್ಲೇ ಮಾಡ್ತೀನಿ ನಾನು. ಆಮೇಲೆ ಇದಕ್ಕೂ ಕಡಾಯಿನೂ ಅಂತಾರ. ಸೊ ಸಣ್ಣ ಬುಟ್ಟೆ ಇರೋ ಸಲಿಂದ ಇದರಲ್ಲಿ ಕೈ ತಿರುವಾಡೋಕೆ ಈಸಿ ಆಗುತ್ತಂತ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಮೊದಲೇ ಎಣ್ಣೆ ಹಾಕಿರಿ, ಆಮೇಲೆ ಜೀರಿಗೆ, ಆಮೇಲೆ ಸಾಸಿವೆ ಹಾಕಿರಿ, ಆಮೇಲೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊರಿ, ಕೊತ್ತಂಬರಿ ಮತ್ತು ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಹಾಕಿರಿ. ಸ್ಪೂನಿಂದ ತಿರುಗಾಡಿಸ್ರಿ. ಎಣ್ಣೆ ಬೆಂದೆ ತನಕ ಒಂದು 2-3 ನಿಮಿಷ ಬಿಡ್ರಿ. ಆಯಿತು, ಒಗ್ಗರಣೆ ಹಾಕಿದಂತೂ ಆಯಿತು. ಇನ್ನೇನು ಈರುಳ್ಳಿನ ಒಗ್ಗರಣೆ ಇದೆಲ್ಲ ಮಿಕ್ಸ್ ಮಾಡಿದೆ ಆಯಿತು. ಸ್ವಲ್ಪ ಉಪ್ಪು ಬೇಕು. ಸ್ವಲ್ಪ ಜನ ಮೆಣಸಿನ್ಕಾಯಿ ಹಾಕು ಪಾಣ ಹೊಡಿತಾರೆ, ಹಾಗೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ನಾನು ಒಣ ಮಸಾಲೆ ಖಾರ ಹಾಕೀನಿ. ಒಣ ಖಾರ ಅಲ್ಲ, ಮಸಾಲೆ ಖಾರ. ಇದಕ್ಕೆ ಮೆಣಸಿನ್ಕಾಯಿನೂ ಹಾಕ್ತಾರೆ, ಹಾಕ್ಬೋದು. ಸ್ವಲ್ಪ ಅರಿಶಿನ ಪುಡಿ, ಶೇಂಗದ ಕುಟ್ಟು ಹಾಕ್ತಾರೆ, ಶೇಂಗದ ಕಾಳು ಹಾಕ್ತಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಆಲು ಉಸುಳಿ ಮಾಡುವಾಗ ಮೆಣಸಿನ್ಕಾಯಿ ಮತ್ತು ಶೇಂಗಾ ಹಾಕ್ತಾರೆ. ಪಲ್ಯ ಮಾಡುವಾಗ ಮಸಾಲೆ ಖಾರ ಮತ್ತು ಶೇಂಗದ ಕುಟ್ಟು, ಅಂದರೆ ಶೇಂಗಾ ಪೌಡರ್, ಕಡಲೆ ಬೀಜ ಪೌಡರ್ ಅಂತಾರೆ ಗೊತ್ತಾ, ಅದನ್ನು ಹಾಕ್ತಾರೆ. ಸ್ವಲ್ಪ ಹುಣಸೆಕಾಯಿನ ನೆನೆಸ್ಕಿಟ್ಕೊಂಡಿದ್ದೀನಿ ನಾನು, ಹುಣಸೆಕಾಯಿ ರಸ. ಟೊಮ್ಯಾಟೊ ಯೂಸ್ ಮಾಡಿಲ್ಲ. ಒಂದು ವೇಳೆ ನೀವು ಹುಣಸೆಕಾಯಿ ರಸ ಮತ್ತು ಟೊಮೊಟೊ ಎರಡು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದರೆ ಎರಡು ಅತಿ ಹುಳಿ. ಮತ್ತು ಆಮೇಲೆ ಮನೆಯಲ್ಲಿ ಟಮಾಟಿ ತಿನ್ನೋದಿಲ್ಲ. ಸೊ ಅದ್ರ ಸಲುವಾಗಿ ಹುಣಸೆಕಾಯಿ ರಸ ಹಾಕ್ತೀನಿ ನಾನು. ಇವಾಗ ಮೊಳಕೆ ಬಂದಿರುವಂಥ ಮೊಳಕೆ ಕಾಳನ್ನ ಹಾಕಿ ಮಿಕ್ಸ್ ಮಾಡಬೇಕು. ಕಂಪ್ಲೀಟ್ ಪೂರ್ತಿ ಒಗ್ಗರಣೆ ಹಾಕಿಬಿಡಿ. ಸರಿಯಾಗಿ ತಿರುಗಾಡಿ. ನೋಡಿರಿ ಎಷ್ಟು ಈಸಿ ಅದ ಬಾಜಿ. ಸೊ ಆದರೆ ಒಂದು ದಿನ ಪೂರ್ತಿ ತೊಗೋತೆ ಈ ಪಲ್ಯ ಮಾಡೋಕ್ಕೆ. ಸೊ ಯಾವುದೇ ತರಕಾರಿ ಇದ್ದಿದ್ದಿಲ್ಲಪ್ಪ ಅಂದ್ರೆ ಈ ಥರ ಒಂದು ನೈಟು ನೆನೆಸಿಟ್ಬಿಟ್ಟು ಮಾರ್ನಿಂಗು ಪಾಣ ಹೊಡೆದ್ಬಿಡಿ. ಹಾಗೇನೂ ತಿಂತಾರೆ, ಪ್ರೋಟೀನ್ ಬರೋ ಸಲುವಾಗಿ ತಿಂತಾರೆ. ಮಕ್ಕಳಿಗೆ ರನ್ನಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಲಿ, ಬಲಿಷ್ಠ ಆಗಲಿ ಅಂತ ತಿನ್ನಿಸ್ತಾರೆ. ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಒಂದು 5 ನಿಮಿಷ ಏನು ಬೇಡ, 2-3 ನಿಮಿಷ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಬಿಡಬೇಕು.
ನೋಡಿರಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಬಟ್ಲಲ್ಲಿ ಸೈಡಿಗೆ ತೆಗೆದಿಟ್ಕೊಂಡು ಇಷ್ಟೊತ್ತು ಎಲ್ಲರೂ ನಿಮ್ಮ ತಾಳ್ಮೆ ಪೇಷನ್ಸ್ದಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.